ಎರಡು ಟಾಟಾ ಕರ್ವ್ ಬಂದಾಗ ಎರಡು ಡಿಫ್ರೆಂಟ್ ಟೈಪ್ ಆಗಿ ಯಾವ ರೀತಿ ಮಾಡಿಫಿಕೇಶನ್ ಮಾಡೋದು. ಕೆಲವರಿಗೆ PPF ಬೇಕಾಗಿರ್ತದೆ, ಕೆಲವರಿಗೆ ಅಲಾಯ್ ವೀಲ್ಸ್ ಬೇಕಾಗಿರ್ತದೆ, ಇನ್ನೊಬ್ಬರಿಗೆ ಕಂಪ್ಲೀಟ್ ಬೇಸಿಕ್ ತಂದವರಿಗೆ ಸಿಸ್ಟಮ್ ಆಗಿರ್ಬೋದು, ಸ್ಪೀಕರ್ಸ್ ಆಗಿರ್ಬೋದು. ಇಲ್ಲಿದೆ RS ಕಾರ್ ಮಾಡಿಫೈಸ್ ಅಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಇದ್ವು ಟಾಟಾ ಕರ್ವ್ದು ಮಾಡಿಫಿಕೇಶನ್. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟಾಟಾ ಕರ್ವ್ ಇದೆ. ಕಸ್ಟಮರ್ ಬಂದಿರೋದು ಶಿವಮೊಗ್ಗದಿಂದ ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ತೆಗೆದು RS ಕಾರ್ ಮಾಡಿಫೈಸ್ ಹತ್ರ ರೂಮ್ ಮಾಡಿ ಕಂಪ್ಲೀಟ್ ಆಗಿ RS ಕಾರ್ ಮಾಡಿಫೈಸ್ ಅಲ್ಲಿ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಇದರಲ್ಲಿ ಯಾವುದೆಲ್ಲ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಿಮಗೆ ಕಂಪ್ಲೀಟ್ ಆಗಿ ಇದರಲ್ಲಿ ಫ್ರಂಟ್ ಅಲ್ಲಿ ಸನ್ ಫಿಲ್ಮ್ ಕೆಲಸ ಆಗ್ತಿದೆ. ಫ್ರಂಟ್ ಅಂತ ಬಂದಾಗ ಆಂಟಿಕ್ಲೇರ್ ಇದು ನಿಮಗೆ ಗರ್ವಾರೆ ಬ್ರ್ಯಾಂಡ್ ಇದು ಆರ್ಟಿಕಲ್ ಶೀಲ್ಡ್ ಅಪ್ಗ್ರೇಡ್ ಮಾಡ್ತಿದ್ದೇವೆ. ಸೈಟ್ಸ್ ಅಂತ ಬಂದಾಗ 3M ಬ್ರ್ಯಾಂಡ್ ಇದು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಇದಾದ ನಂತರ ನಿಮಗೆ ಮೇಜರ್ ಆಗಿ ಕಸ್ಟಮರಿಗೆ ಕಂಪ್ಲೀಟ್ ಕಾರ್ದು ಒಂದು PPF ಅನ್ನು ಮಾಡಬೇಕಿತ್ತು. ದಟ್ಸ್ ಕಾಲ್ಡ್ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್. ಗರ್ವಾರೆ ಬ್ರ್ಯಾಂಡ್ ಇದು 5 years ವ್ಯಾರಂಟಿದು ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಸೊ ಬೇಸಿಕ್ಲಿ ಇದರಲ್ಲಿ PPF ಮಾಡೋದ್ರಿಂದ ನಿಮ್ಮದು ಈ ರೀತಿ ಹಾರ್ಡ್ಬೋರ್ಡ್ ಮಾರ್ಕ್ಸ್ ಆಗಿರ್ಬೋದು, ಹೈವೇಲಿ ಗಾಡಿ ಓಡಿಸುವಾಗ ಸ್ಟೋನ್ ಚಿಪ್ ಆಗಿರ್ಬೋದು, ಈ ರೀತಿದು ಯಾವುದೇ ಆಗದೆ ಗಾಡಿ ನಿಮಗೆ ಸೆಲ್ಫ್ ಹೀಲಿಂಗು ಬರ್ತದೆ. ಇದರಲ್ಲಿ ಯಾವುದೇ ರೀತಿ ಇನ್ಸಿಡೆಂಟ್ ಆದ್ರೂ ಆಟೋಮೆಟಿಕ್ ನಿಮಗೆ ಹೀಲ್ ಆಗೋ ಕೆಪಾಸಿಟಿನೂ ಇರ್ತದೆ. ಆ್ಯಂಡ್ ಆಲ್ ದ ಗ್ಲಾಸಸ್ ವಿಲ್ ಬಿ ಡನ್ ಸೆರಾಮಿಕ್ ಕೋಟಿಂಗ್, ಆಲ್ ದ ಫೈಬರ್ ಪಾರ್ಟ್ಸ್ ಸೆರಾಮಿಕ್ ಕೋಟಿಂಗ್ ಆಗ್ತದೆ. ಸೊ ಇದಾದ ನಂತರ ಇಂಟೀರಿಯರ್ ಅಂತ ಬಂದಾಗ ಇವ್ರದ್ದು ಇರುವ ಕಂಪನಿ ಸಿಸ್ಟಮಿಗೆ ನಿಮಗೆ ಇವರಿಗೆ ಒಂದು AA ಬಾಕ್ಸ್ ಹಾಕಬೇಕಿತ್ತು. ಸೊ ಹಾಗಾಗಿ ಐಪರ್ಸೋನಿಕ್ ಇದು 8GB 256GB ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಕನ್ವರ್ಟ್ ಆಗುವಂಥದ್ದು ಒಂದು ಪ್ರೊಸೆಸರನ್ನು AA ಅನ್ನು ಹಾಕಿದ್ದೇವೆ. ಕಸ್ಟಮರಿಗೆ ಇದರಲ್ಲಿ ಕಂಪ್ಲೀಟ್ ಆಗಿ 2 layer ಡ್ಯಾಂಪಿಂಗ್ ಬೇಕಿತ್ತು. ಬಿಕಾಸ್ ಪ್ರತಿಯೊಬ್ಬರಿಗೆ ಗೊತ್ತಿದೆ ಡ್ಯಾಂಪಿಂಗ್ದು ಬೆನಿಫಿಟ್ಸ್ ಏನು ಅಂತೇಳಿ. ಒಂದು ಗಾಡಿ ಓಡಿಸುವಾಗ ಪೀಸ್ಫುಲ್ ಆಗಿರ್ಬೋದು, ಸ್ಮೂತ್ ಡ್ರೈವಿಂಗ್ ಆಗಿರ್ಬೋದು, ಹೊರಗಡೆದು ನಾಯ್ಸ್ ಬರೋದಾಗಿರ್ಬೋದು, ಡಿಸ್ಟಾರ್ಷನ್ ಸೌಂಡ್ ಬರೋದಾಗಿರ್ಬೋದು, ಆ್ಯಂಡ್ ಟೆಂಪ್ರೇಚರ್ ಆಗಿರ್ಬೋದು, ಎಲ್ಲವನ್ನು ಕಂಟ್ರೋಲ್ ಮಾಡ್ತದೆ. ಅದಾದ ನಂತರ ಒಂದು ಸೇಫ್ಟಿ ಅಂತ ಬಂದಾಗ ಇದರಲ್ಲಿ 3-way ಡ್ಯಾಶ್ ಕ್ಯಾಮ್ರಾ ಹಾಕಿದ್ದೀವಿ. ಬೇಸಿಕ್ಲಿ 3-way ಅಂತ ಬಂದಾಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಕ್ಯಾಬಿನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ 3-way ಡ್ಯಾಶ್ ಕ್ಯಾಮ್ರಾ ಹಾಕಿದ್ದೀವಿ. ಒಂದು ಕಸ್ಟಮರ್ ಶಿವಮೊಗ್ಗದಿಂದ ಬಂದು ಆಲ್ಮೋಸ್ಟ್ 2 lakh ಇದು ಫಿಟ್ಮೆಂಟ್ ಮಾಡ್ತಿದ್ದಾರೆ. ಅಲಾಯ್ ವೀಲು ಇದೆ ಇವ್ರದ್ದು. ಸೊ ಒಂದು ಕಂಪ್ಲೀಟ್ ಆಗಿ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಆಗಿರ್ಬೋದು, ಕೂಲಿಂಗಿಗೆ ಸನ್ ಫಿಲ್ಮ್ ಆಗಿರ್ಬೋದು, ಒರಿಜಿನಲ್ ಮ್ಯಾಟನ್ನು ಪ್ರೊಟೆಕ್ಷನ್ ಆಗಿರ್ಬೋದು, ಆ್ಯಂಡ್ ಸೇಫ್ಟಿಗೆ ಡ್ಯಾಶ್ ಕ್ಯಾಮ್ರಾ ಆಗಿರ್ಬೋದು, ಗಾಡಿ ಓಡಿಸುವಾಗ ನಿಮಗೆ ಸ್ಮೂತ್ ಆಗಿ ಬರಬೇಕು ಅಂತ ಇದ್ರೆ ಡ್ಯಾಂಪಿಂಗ್ ಆಗಿರ್ಬೋದು. ಸೊ ಶಿವಮೊಗ್ಗದಿಂದ ಬಂದಿರುವ ಕಸ್ಟಮರಿಗೆ ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ದೇವೆ. ಸೊ ಈಗ ಬ್ಯಾಂಗ್ಳೂರಿಂದ ಬಂದಿರುವಂಥ ಕಾರಲ್ಲಿ ಯಾವ ರೀತಿ ಮಾಡಿಫಿಕೇಶನ್ ಮಾಡ್ತೀವಿ ಅಂತ ನೋಡ್ಕೊಳ್ಳುವ ಬನ್ನಿ. ಸೊ ಬ್ಯಾಂಗ್ಳೂರ್ ಗಾಡಿ ಅಂತ ಬಂದಾಗ ಬೇಸಿಕ್ ಆಗಿ ಕಸ್ಟಮರ್ದು ರಿಕ್ವೈರ್ಮೆಂಟ್ ಇದ್ದಿದ್ದು ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಒಂದು ಸಿಸ್ಟಮ್ ಇಲ್ಲ ಬೇಸಿಕ್ ವೇರಿಯಂಟಲ್ಲಿ. ಸೊ ಹಾಗಾಗಿ ಇದರಲ್ಲಿ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಸೊ ಇದಾದ ನಂತರ ಕಂಪ್ಲೀಟ್ ಆಗಿ ಇದರಲ್ಲಿ ಸ್ಪೀಕರ್ ಬಂದಿರಲ್ಲ. ಸೊ ಹಾಗಾಗಿ MK2 ಮೋರಲ್ ಬ್ರ್ಯಾಂಡ್ ಇದು ಸ್ಪೀಕರ್ಸನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಫ್ರಂಟ್ ಕಾಂಪೊನೆಂಟ್, ಬ್ಯಾಕ್ ಕೋಎಕ್ಸೆಲ್. ಅದಾದ ನಂತರ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಫ್ರೇಮ್ ಆಗಿರ್ಬೋದು, ಎಕ್ಸಾಕ್ಟ್ OEM ಫಿನಿಷರಿಗೆ, ಪಾರ್ಸೆಲ್ ಟ್ರೇ ಆಗಿರ್ಬೋದು, ಈ ರೀತಿ ಸ್ಮಾಲ್ ಆಕ್ಸೆಸರೀಸ್ ಅನ್ನು ಇದರಲ್ಲಿ ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಸೊ ಗೈಸ್, ಒಂದು ಟಾಟಾ ಕರ್ವ್ ಬಂದರೆ ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಬೋದು ಅಂತ ನೀವೇ ನೋಡಿದಿರಿ. ಸಿಸ್ಟಮ್ ಅಂತ ಬಂದಾಗ ಟಾಟಾ ಕರ್ವ್ ಅಲ್ಲಿ 9 inch ಎಕ್ಸಾಕ್ಟ್ ಆಗಿ ಹೇಗೆ ಕೂರ್ತದೆ, 10.33 ಹೇಗೆ ಕೂರ್ತಂತೆ ನಿಮಗೆ ನಾನು ಇದರಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೇನೆ. ಸೊ ದಿಸ್ ಇಸ್ ಆಲ್ ಅಬೌಟ್ 2 different ಕೈಂಡ್ ಆಫ್ ಟಾಟಾ ಕರ್ವ್ದು ಮಾಡಿಫಿಕೇಶನ್ ಮಾಡಿರೋದು. ಸೊ ಗೈಸ್, ನಿಮ್ಮ ಕಾರು ಬ್ರ್ಯಾಂಡ್ ನ್ಯೂ ಆಗಿರಲಿ, ಹಳೆ ಕಾರ್ ಆಗಿರಲಿ, ಯಾವುದೇ ರೀತಿ ಕಾರ್ ಇದ್ರೂ RS ಕಾರ್ ಮಾಡಿಫೈಸಲ್ಲಿ ಬಿಡುವ ಕಂಪ್ಲೀಟ್ ಮಾಡಿಫಿಕೇಶನ್. ಸೊ ಪ್ಲೀಸ್ ಗೈಸ್, ನಿಮ್ಮ ಕಾರನ್ನು ಮಾಡಿಫಿಕೇಶನ್ ಮಾಡಬೇಕಂತ ಇದ್ದಿದ್ರೆ ಪ್ಲೀಸ್ ಡೂ ವಿಸಿಟ್ RS ಕಾರ್ ಮಾಡಿಫೈಸ್.